ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಚುನಾವಣಾ ದಿನಾಂಕ ಪ್ರಕಟ ಮಾಹಿತಿ ಗೊತ್ತಾಗಿದ್ದಕ್ಕೆ ಅಮೇಥಿಯ ಒಂದು ಪ್ರಚಾರದ ಸಂದರ್ಭಕ್ಕೆ ಹೋಗಬೇಕಾದಂತಹ ಮೋದಿ ಅದನ್ನ ಮುಂದೂಡಿಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಫೆಬ್ರವರಿ 27ಕ್ಕೆ ಅವರು ಅಮೇಥಿಗೆ ಹೋಗ್ತಾ ಇದ್ದಾರೆ. ಚುನಾವಣಾ ದಿನಾಂಕ ಪ್ರಕಟ ಮಾಹಿತಿ ಗೊತ್ತಾಗಿಯೇ ಇದನ್ನ ಮುಂದೂಡಿಕೆ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ನಾಳೆ ರಾಹುಲ್ ಗಾಂಧಿ ಸ್ವಕ್ಷೇತ್ರ ಅಮೇಥಿಗೆ ಪ್ರಧಾನಿ ಮೋದಿ ತೆರಳಬೇಕಿತ್ತು. ಆದ್ರೆ ನಾಳೆಯ ಬದಲಾಗಿ ಫೆಬ್ರವರಿ 27 ಅಂದ್ರೆ ಚುನಾವಣಾ ದಿನಾಂಕ ಘೋಷಣೆಯಾದ ದಿನದಂದೇ ಹೋಗಿ ಅವರು ರ್ಯಾಲಿಯನ್ನ ನಡೆಸಲಿಕ್ಕೆ ಅಣಿ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಚುನಾವಣಾ ದಿನಾಂಕ ಪ್ರಕಟದ ದಿನದಂದೇ ತೊಡೆ ತಟ್ಟಿ ಸವಾಲು ಎಸೆಯುತ್ತಾರಾ ಮೋದಿ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗಬೇಕಿದೆ ಫೆಬ್ರವರಿ 27ರಂದು. ನಾಳೆ ರಾಹುಲ್ ಗಾಂಧಿ ಅವರ ಸ್ವಕ್ಷೇತ್ರ ಅಮೇಥಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಬೇಕಿತ್ತು. ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿತ್ತು. ಆದ್ರೆ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಫೆಬ್ರವರಿ 27ರಂದು ಪ್ರಧಾನಿ ನರೇಂದ್ರ ಮೋದಿ ಅಮೇಥಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ರ್ಯಾಲಿಯನ್ನ ನಡೆಸಲಿದ್ದಾರೆ, ಚುನಾವಣಾ ಭಾಷಣವನ್ನ ಮಾಡಲಿದ್ದಾರೆ. ಚುನಾವಣಾ ದಿನಾಂಕ ಪ್ರಕಟ ಮಾಹಿತಿ ಗೊತ್ತಾಗಿಯೇ ಅಮೇಥಿ ಪ್ರವಾಸವನ್ನ ಮೋದಿ ಮುಂದೂಡಿಕೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನಾಳೆ ಹೋಗಬೇಕಾದಂತಹ ಮೋದಿ ಫೆಬ್ರವರಿ 27ಕ್ಕೆ ಈ ರ್ಯಾಲಿಯ ಡೇಟ್ ಅನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ರಾಹುಲ್, ಪ್ರಿಯಾಂಕಾ, ಎಸ್ಪಿ, ಬಿಎಸ್ಪಿ ಎಕ್ಸ್ಪ್ರೆಸ್ಗೆ ಮೋದಿ ತಡೆಯೊಡ್ಡುವಂತಹ ಸವಾಲನ್ನ ಫೆಬ್ರವರಿ 27ಕ್ಕೆ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಕ್ಷೇತ್ರಕ್ಕೆ ಹೋಗಬೇಕಾದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹೋಗಬೇಕಿತ್ತು. ಆದರೆ ಫೆಬ್ರವರಿ 27ರಂದು ಚುನಾವಣಾ ದಿನಾಂಕ ಘೋಷಣೆ ಆಗುತ್ತೆ. ಆ ದಿನಾಂಕದಂದೇ ಅಲ್ಲಿ ಹೋಗಿ ರಣಕಹಳೆಯನ್ನ ಮೊಳಗಿಸಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಮೋದಿ ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಯ್ತಾ ಇದೆ. ಯಾಕಂತಂದ್ರೆ ಇವಾಗ ಈ ಮಾಹಿತಿ ಬಂತು, ಚುನಾವಣಾ ದಿನಾಂಕ ಪ್ರಕಟ ಆಗುತ್ತೆ ಫೆಬ್ರವರಿ 27ರಂದು 6:30ಕ್ಕೆ ದಿನಾಂಕ ಪ್ರಕಟ ಆಗುತ್ತೆ ಅಂತ. ಆದ್ರೆ ನಾಳೆ ಅಮೇಥಿಗೆ ಹೋಗಬೇಕಿದ್ದಂತಹ ಮೋದಿ ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಫೆಬ್ರವರಿ 27ಕ್ಕೆ ಅಮೇಥಿಗೆ ಹೋಗ್ತಾ ಇದ್ದಾರೆ.